ರಾತ್ರಿ ಸಂಜೆವರೆಗೂ ಹಾಸ್ಪಿಟಲ್ ಬಾಗ್ಲಿಕ್ಕೆ ಅವರು ಇವತ್ತಿರ್ತಾರೆ. ಅವ್ರಿಗೂ ಪಾಪ ಏನು ಮಾಡ್ಲಿಕ್ಕೆ ಆಗಿಲ್ಲ. DS ಅವ್ರು ಕೂಡ ಮನವಿ ಮಾಡಿದ್ದಾರೆ, ಇನ್ನೊಂದಿಬ್ರು ರೇಡಿಯೋಲಜಿಸ್ಟ್ ಕೊಡ್ರಿ ಅಂತೇಳಿ. ನಾನು ಖಂಡಿತ ಇನ್ನೊಂದಿಬ್ರು ಆದರೆ ಅನುಕೂಲ ಆಗುತ್ತೆ. ಏನು ಗೊತ್ತಾ, ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ, ಆದರೆ ಸೇರ್ಕೊಳ್ಳೋರಿಲ್ಲ. ಮೇಡಮ್ ಇರೋ ಗೊತ್ತಾ, ನಾನು ಹೆಲ್ತ್ ಕಮಿಷನರು ನಮಗೆ ಯಾವ ಥರ ಹೇಳ್ತಾರೆ ಅಂದರೆ, ಕೆಲವೊಂದ್ಸಲ ಡಾಕ್ಟ್ರು ಸಿಗದೆ ಇದ್ದಾಗ ಹೊರಗಡೆ ಇರ್ತಾರೆ, ಜಿಲ್ಲೆಯಲ್ಲಿ ಇರ್ತಾರೆ, ಅವ್ರಿಗೆ 1 ಡೇ ಬೇಸಿಸಲ್ಲಿ ತೊಗೊಳ್ಳಿ, ಅವರ್ಸ್ ಆ ಲೆಕ್ಕದೆಲ್ಲರೂ ತೊಗೊಳ್ಳಿ, ಒಟ್ಟಿನಲ್ಲಿ ನಮ್ಮ ಪೇಷಂಟ್ಸ್ಗೆ ಡಾಕ್ಟರ್ಸ್ಗೆ ಆ ಒಂದು ಫ್ರೀಡಮ್ನು ಸಹ, ಫ್ರೀ ಆಫ್ ಚಾಯ್ಸು ಸಹ ಆ ಒಂದು ಆಸ್ಪತ್ರೆಯ ಅಧಿಕಾರಿಗೆ ಕೊಟ್ಟಿದ್ದಾರೆ. ಆ ಲೆವೆಲ್ವರೆಗೂ ಸರ್ಕಾರ ಹೋಗಿದೆ. ಬಟ್ ಏನಂದರೆ ಸೇರ್ಕೊಳ್ಳೋರೇ ಇಲ್ಲ. ಭಾಳ ಇವನ್ನೆಲ್ಲ ಕಡ್ಡಾಯ ಮಾಡಿದ್ರು ಕೂಡ ನೀವು ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯರ ಸೇವೆ ಕಡ್ಡಾಯ ಅಂತ ಮಾಡಿದ್ರು. ಈ ಥರದ್ದು ಎಲ್ಲ ಕಡ್ಡಾಯ ಸರ್ವಿಸ್ ಕಡ್ಡಾಯ 1 ವರ್ಷ, ಆಮೇಲೆ ಇಲ್ಲ. ಅವ್ರಿಗೆ ಅದಕ್ಕೂ ಇರುತ್ತಲ್ಲ, ನಾವು ಹೇಳೋಕ್ಕಾಗೋದಿಲ್ಲ. ಅಲ್ಲ, ಈಗ ದುಡ್ಡು 1,000 ಕೊಟ್ಟು ಸ್ಕ್ಯಾನ್ ಮಾಡಿಸ್ಕೊತಾರೆ. ಅಲ್ಲ, KMF ಅಧ್ಯಕ್ಷರ ವಿರುದ್ಧ ಅಲ್ಲಿನ ಮಹಿಳಾ ಸಿಬ್ಬಂದಿಗಳು ಪತ್ರ ಬರ್ತಾರೆ. ಅದು ಕೂಡ ಮಾಧ್ಯಮಗಳಿಗೆ ವೈರಲ್ ಆಗಿ ಸುದ್ದಿ ಏನಂದ್ರೆ ಅಲ್ಲಿ ಭೇಟಿ ನೀಡ್ತೀರಾ? ಯಾಕಂದ್ರೆ ಅಧ್ಯಕ್ಷರ ಮಹಿಳಾ ಸಿಬ್ಬಂದಿಗಳು ಕಿರುಕುಳ ಕೊಡ್ತಾ ಇದ್ದಾರೆ, ಅವಶ್ಯಕತೆಗಳನ್ನು ನಿಂದಿಸ್ತಾ ಇದ್ದಾರೆ ಅನ್ನೋ ಪತ್ರ ಕೂಡ ಬಂದಿದೆ. ಅದ್ರ ಬಗ್ಗೆ ಪ್ರತ್ಯೇಕವಾದ ಬಳಿಕವಾಗಿ ಈವರೆಗೂ ಕೂಡ ನಮಗೆ ಮುಂಬಡ್ತಿ ಕೊಟ್ಟಿಲ್ಲ. ಕಾಯಂ ಸಿಬ್ಬಂದಿಗಳು ಇಂದಿಗೂ ಕೂಡ ನಾವು ಕೆಲಸ ಮಾಡ್ತಾ ಇದ್ವಿ, ಆದರೆ ನಮಗೆ ಅಶ್ಲೀಲವಾಗಿ ಪದ ಬಳಕೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಾದ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಸಿಬ್ಬಂದಿಗಳು ನಾನೀಗ ಅದು DC ಆಫೀಸಲ್ಲಿ ತಗೊಳ್ತೀನಿ. ಈಗ ರಿವ್ಯೂ ಇದೆಯಲ್ಲ, ಆ ವಿಷಯವನ್ನು ತಗೊಳ್ತೀನಿ. ಧರ್ಮಸ್ಥಳ ಪ್ರಕರಣದಲ್ಲಿ ಕೂಡ ನಾವು ಧರ್ಮಸ್ಥಳ ಪ್ರಕರಣದಲ್ಲಿ ಕೂಡ ಅಲ್ಲಿ ಮಹಿಳೆಯರ ಶ್ರಮಗಳು ಹುಟ್ಟಿದ್ದಾರೆ ಅನ್ನೋದರಲ್ಲಿ ತಾವು ಕೂಡ ಒಂದು SITಗೆ ಪತ್ರವನ್ನು ಬರೆದಿರಿ, ರಚನೆ ಮಾಡಿ ಅಂತೇಳಿ. ಅದು ಒಳ್ಳೆಯದು, ಪತ್ರ ಬರೆದ ನಂತರ SIT ರಚನೆ ಆಗಿದೆ. ಆದರೆ ಈ ಬಳಿಕವಾಗಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಸಂಘರ್ಷಗಳ ಬೇರೆ. ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿದ್ರೆ ಅಲ್ಲಿ ಸ್ಥಳೀಯರಲ್ಲಿ ಸಂಘರ್ಷಕ್ಕೆ ಕಾರಣ ಆಗಿದೆ. ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗುತ್ತೆ? ತನಿಖೆಗೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಮಾತ್ರ ಹೇಳಬಲ್ಲೆ. ಅಲ್ಲಿ ಲೋಕಲೈಟ್ಸು ವಿರುದ್ಧ ಯೂಟ್ಯೂಬರ್ಸು ಜಗಳ ನಾನು ಏನು ಹೇಳೋಕ್ಕಾಗಲ್ಲ. ಅದು ಅಲ್ಲ, ನಾನು ಹೇಳೋದು ಎಲ್ಲರಿಗೂ ಇಷ್ಟೇ, ತನಿಖೆಗೆ ಎಲ್ಲರೂ ಸಹಕರಿಸಬೇಕು. ಅಲ್ಲಿ ಏನು ಸತ್ಯ ಇದ್ದರೆ ನ್ಯಾಯ ಸಿಗುತ್ತೆ, ಅಸತ್ಯ ಇದ್ದರೆ ಅವರು ಇನ್ನೋಸೆಂಟಾಗಿ ಪ್ರೂವ್ ಆಗ್ತಾರೆ. ಸೊ ಎಲ್ಲರೂ ಯಾಕೆ ಈ ಥರ ಬಡ್ದಾಡ್ಕೊಂಡು ಒಂದು ತಪ್ಪು ಸಂದೇಶವನ್ನು ಕಳಿಸೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಪೇಷನ್ಸ್ ಇರಬೇಕು, ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು ಅನ್ನೋದಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನೀವು ಬಂದ ದಿನ ಮಾತ್ರ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗುತ್ತೆ. ನೀವು ಬಂದ ದಿನ ಮಾತ್ರ ಅಚ್ಚುಕಟ್ಟಾಗಿ, ಇವತ್ತು ಎಲ್ಲವೂ ಅಚ್ಚುಕಟ್ಟಾಗಿ ನಿರ್ವಹಣೆ ಇದೆ. ಸಾಕಷ್ಟು ಇಲ್ಲಿ ವೈದ್ಯರು ಖಾಸಗಿ ಆಸ್ಪತ್ರೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ ಹೊರತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಯಾವ ಡಾಕ್ಟರ್ಗಳು ಕೆಲಸ ಮಾಡೋರು. ಬ್ರದರ್, ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಇಲ್ಲಿ ಎಲ್ಲ ಒಂದು ಈ ದಿನ ಸಿಗುತ್ತೆ ಮೇಡಮ್. ಈ ದಿನ ಬಹಳ ಖುಷಿ ವಿಚಾರ, ಬದಲಾವಣೆ ಸಿಗುತ್ತೆ. ಈಗ ನಾವು ಆಚರಣೆ ಯಾರೋ ಒಬ್ರು ಪೇಷಂಟ್ಗೆ ನಾನು ಗೊತ್ತಿಲ್ಲ, ಆಯ್ತಾ, ಯಾರಾದ್ರೂ ಒಂದು ನೆಗೆಟಿವ್ ನಾವು ಹೇಳ್ಬೋದಾಗಿತ್ತು, ಆಯ್ತಾ, ಎಲ್ಲೂ ನಾನು ಕೇಳ್ಪಡ್ಲಿಲ್ಲ. ಆ ಥರ ಏನಾದರೂ ವಿಷಯ ಇದ್ದರೆ ನನಗೆ ಹೇಳಿ. ಈಗ ನಾನು DC ಅವರ ರಿವ್ಯೂ ಮೀಟಿಂಗ್ ತಗೊಳ್ತೀನಲ್ಲ, ಆ ಥರ ಏನಾದರೂ ಇದ್ದರೆ ನಾನು ಖಂಡಿತ DHO ಅವರು ಮತ್ತು DC ಅವ್ರ ಗಮನಕ್ಕೆ ತಂದು ಸರಿಪಡಿಸುವಂಥ ಇದರಲ್ಲಿ ನಾನು ಒಂದು ಪತ್ರವನ್ನು ಬರೆದು ಅದನ್ನು ಕರೆಕ್ಟ್ ಮಾಡೋಕ್ಕೆ ಪ್ರಯತ್ನ ಹೋಗ್ತೀನಿ. ಮೇಡಮ್, ಮ್ಯಾಮ್ ನಮಸ್ತೆ ಮ್ಯಾಮ್. ಕೃಷ್ಣವೇಣಿ ಅಂತ ಹೇಳ್ಬಿಟ್ಟು ಸೈಡ್ ಬನ್ನಿ ಸ್ವಲ್ಪ ಸೈಡ್ ಬರಮ್ಮ. ರವಿ, ಆರಾಮಿದ್ದೀನಿ, ಖುಷಿ ಆಯ್ತು. ಆ ಕಡೆ ಬರ್ರಿ, ಆ ಹೆಣ್ಮಕ್ಳು ಬ್ರೋ ಆಯ್ತು ನಿಮ್ದು ಎಲ್ಲಿಂದ ಬಂದು ಫೋಟೋ ಹೊಡೆದಲ್ಲ, ವಿಡಿಯೋ ಮಾಡಿ ಅವ್ರದ್ದು. and also social worker in Harvard. I am your big fan, ma'am. ನಾನು ಫಾಲೋವರ್. ದೊಡ್ಡ ಅಭಿಮಾನಿ ಮ್ಯಾಮ್. ಆಲ್ಟರ್ನೇಟ್ ಮೆಡಿಸಿನ್ ನಾನು ಹಾವೇರಿಯಲ್ಲಿ ಎಲ್ಲ ಮಕ್ಕಳಿಗೆ, ಎಸ್ಪೆಷಲಿ ಸ್ಕೂಲ್ ಆಲ್ಟರ್ನೇಟ್ ಮೆಡಿಸಿನ್, ಯೋಗ ಥೆರಪಿಸ್ಟ್, ನಾನು ಯೋಗ ಪ್ರಾಣಾಯಾಮ ಮಕ್ಕಳನ್ನ ಕಲ್ತ್ಕೊಂಡು ಸ್ಪೀಡ್ ಥೆರಪಿ. ಯಾ ಮೈ ನಂಬರ್ ಇಸ್ ದಟ್. ಥ್ಯಾಂಕ್ ಯು.
ಅವಳೇ ನಂಗೆ ಹೇಳಿದ್ದು ಮ್ಯಾಮ್. ನೋಡಮ್ಮ ಇದು ನೀವೆಲ್ಲ ಮಾಧ್ಯಮದವ್ರು ನೋಡಿ, ನನ್ನ ಸ್ಟೂಡೆಂಟ್ ಅವಳು, ರಶ್ಮಿ ಅಂತ ಹೇಳ್ಬಿಟ್ಟು ಡೆಂಟಿಸ್ಟ್. ನಾ ಪಾಠ ಮಾಡಿದ್ದೀನಿ ಆಕೆಗೆ. ನನ್ನ ಫೇವ್ರೆಟ್ ಲೆಕ್ಚರ್ ಆ್ಯಕ್ಚುಲಿ. ಮದುವೆ ಆಗಿ ಫಸ್ಟ್ ಕಲಬುರಗಿಗೆ ಹೋಗಿದ ತಕ್ಷಣ ಫಸ್ಟ್ ಟೀಚರ್ ಇವರಿಗೆ ಪಾಠ ಮಾಡಿರೋದು ನಾನು. ಭಾಳ ಖುಷಿ ಆಯಿತು. ನನ್ನ ಸ್ಟೂಡೆಂಟ್ ನಮ್ಮ ಮೇಡಮ್ ಅಂತ ನನಗೇನು ಗೊತ್ತಿಲ್ಲ, ಯಾಕಂದರೆ 24 ವರ್ಷ ಆಯಿತು. ಥ್ಯಾಂಕ್ ಯು ಮ್ಯಾಮ್, ಮ್ಯಾಮ್ ಖುಷಿ ಆಯಿತು ನೀವು ಆಗಿ ಥ್ಯಾಂಕ್ ಯು.